ಹಾಯ್ ಗಾಯ್ಸ್, ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಈಗ ಸ್ನಾನ ಆಯಿತು. ಹಾಗೆ ಬೆಳಗ್ಗೆ ಎದ್ದು ನೆಲ ಎಲ್ಲ ಒರೆಸ್ಬಿಟ್ಟು ಇವತ್ತು ಮನೆದು ನೋಡಿ ಎಲ್ಲ ಬಾಗಿಲು ಬಳ್ದಿದ್ದೀನಿ. ಹಾಗೆ ಇವತ್ತು ದೋಸೆ ಮಾಡಿದ್ದೆ ಗಾಯ್ಸ್, ದೋಸೆ ಹಾಕ್ತಾ ಇದ್ದೀನಿ. ನನ್ನ ಮಕ್ಕಳು ಬೆಳಗ್ಗೆನೇ ತಿಂಡಿ ತಿಂದು ಹೋಗ್ಬಿಟ್ರು ಇವತ್ತು ಬೇಗ. ಅವಳು ಯಾಕೋ ಅಳ್ತಾ ಇದ್ಲು ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ, ಆದರೂ ನಾನು ಹಾಗೆ ಕಳಿಸಿದ್ದೀನಿ. ಈ ಥರ ಮಸಾಲ ದೋಸೆ ಮಾಡ್ತಾ ಇದ್ದೀನಿ ನಾನು. ಈಗ ರೋಸ್ಟ್ ಆಗ್ತಾ ಇದೆ ನೋಡಿ, ಈ ಥರ ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಕೋಬೇಕು. ಈ ಥರ ಅಂದರೆ ನಿಮ್ಗೆ ಇಷ್ಟ, ಈ ಥರ ಇಟ್ಕೊಳ್ಳೋದಾದರೆ ಇಟ್ಕೋಬೋದು. ಮಸಾಲ ದೋಸೆ ಅಂದರೆ ಮಾಮೂಲಾಗಿ ಈ ಥರ ಇಡ್ತಾರಲ್ವಾ, ಸೊ ಅದಕ್ಕೆ ಫ್ಲೇಮ್ ಕಮ್ಮಿ ಮಾಡಿಕೊಂಡೆ. ಈಗ ಈ ಥರ ಕ್ಲೋಸ್ ಮಾಡಬೇಕು ಗೈಸ್. ಈ ಥರ ಕ್ಲೋಸ್ ಮಾಡಿದ್ರೆ ಮಸಾಲ ದೋಸೆ ಆಯಿತು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಈಗ ರೆಡಿ ಆಗ್ತಾ ಇದ್ದೀನಿ. ಹಾಗೆ ನಮ್ಮತ್ತೆ ನಮಗೋಸ್ಕರ ಪಾಪ ದುಡ್ಮಲ್ಗೆ ತೊಗೊಂಡಿದ್ರು ಮುಟ್ಕೊಳ್ಳಿ ಅಂತ. ಈಗ ಹೂವು ಮುಟ್ಕೊಂಡು ರೆಡಿ ಆಗಿದ್ದೀನಿ. ಜಸ್ಟ್ ಸಿಂಪಲಾಗಿ ಅಷ್ಟೇ, ನಾನು ಡೈಲಿ ಈ ಥರನೇ ರೆಡಿ ಆಗೋದು. ಇವಳು ಗಾಯ್ಸ್ ನನ್ನ ಮೈದನ ಮಗಳು. ಹಾಯ್ ಮಾಡು, ಹಾಯ್ ಮೇಡಮು, ಹಾಯ್ ಮಾಡಿ, ಹಾಯ್ ಮಾಡು ಬೇಗ, ಹಾಯ್ ನೋಡಿ ಗಾಯ್ಸ್. ಫುಲ್ಲು ಜೋರಾಗ್ಬಿಟ್ಟಿದ್ದಾಳೆ ಈಗ ಇವಳು. ನಮ್ಮ ಮಕ್ಳ ಜೊತೆ ಸೇರ್ಕೊಂಡು ಅವ್ರ ಅಣ್ಣ ಅಕ್ಕ ಇದ್ಬಿಟ್ರೆ ಸಾಕು ಅವಳಿಗೆ. ಅದೇ ಗಾಯ್ಸ್ ಹೇಳಿದ್ನಲ್ಲ, ಇವಾಗ ಬಂಗಾರದ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಇದನ್ನ ನೆಂಟಿ ಅವಳೆ ಮಗಳಾಗಲೇ ತರಿಸಿದ್ನಲ್ಲ, ಅವರು ನಮ್ಮ ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್. ಈಗ ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಹೋಗು. ಇದು ಅವಳ ಸ್ಕೂಲು, ಮಗಳದು ಶಾಂತಿನಿಕೇತನ್ ಅಂತ. ಈಗ ಜಸ್ಟ್ ನರ್ಸರಿ ಅವಳು. ಈಗ ನೋಡಿ ಗಾಯ್ಸ್, ಹಾಯ್ ಮಾಡು ಗಾಯ್ಸ್ಗೆಲ್ಲ ಹಾಯ್ ಗಾಯ್ಸ್ ಅನ್ನು. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಹಾಗೆ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ. ಇದು ಬಂಗಾರ ಬನ್ನಿ ಇದಕ್ಕೆ ಗುಂಡೆಲ್ಲ ಸೌದೋಗ್ಬಿಟ್ಟಿದ್ವು ಗೈಸ್, ಅದಕ್ಕೆ ಹಾಕ್ಬಿಟ್ಟು ಇದು ಗುಂಡೆಲ್ಲ ಹೊಸದು ಹಾಕ್ಸ್ಕೊಂಡು ಬಂದಿದ್ದೀನಿ. ಬೇಕು ಅಂದರೆ ನಾನು ಯಾಕೆ ಬಂಗಾರದ ಅಂಗಡಿಗೆ ಹೋಗಿದ್ದೀನಿ ಅಂತ ನಿಮ್ಗೇನು ಹೇಳೇ ಇರಲಿಲ್ಲ. ಈಗ ತೋರಿಸ್ತೀನಿ ಏನಕ್ಕೆ ಹೋಗಿದ್ದೆ. ಇದೆ ನೋಡಿ ಗೈಸ್, ನಂದು ಒಂದ್ಸಲ ಇದೆ. ಆ್ಯಕ್ಚುಲಿ ಅದು ಡಿಸೆಂಬರಲ್ಲೇ ಹಾಕಿ ಬಂದಿದ್ದೆ. ಅವ್ರು ತುಂಬ ಲೇಟ್ ಮಾಡಿಬಿಟ್ಟಿದ್ದಾರೆ. ಇವತ್ತಾಯ್ತು ನೋಡಿ. ಈಗ ಇಟ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಗೈಸ್. ಯಾವ ಥರ ಕಾಣಿಸ್ತಿದೆ, ಚೆನ್ನಾಗಿದೆಯಾ? ಇಂತು ಲಾಸ್ಟಿಗೆ ನೋಡಿ ಗೈಸ್ ಸೇರಿಸ್ಕೊಂಡ್ಬಿಟ್ಟೆ ನಾನು. ಹೇಗೋ ಒಂದು ಮಾಡಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಅಷ್ಟೇ ಗೈಸ್. ಇವತ್ತು ನಾನು ಮೊನ್ನೆ ಒಂದು ಇದು ಬುಕ್ ಮಾಡಿದ್ದೆ, ಬ್ಲೌಸ್ ಪೀಸು ವರ್ಕ್ ಹಾಕಿರೋದು. ಜಸ್ಟ್ 300 ರುಪೀಸ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಏನು ಗೊತ್ತಾ ಗಾಯ್ಸ್, ಆ್ಯಕ್ಚುಲಿ ನಾನು ರೆಡ್ ಕಲರಲ್ಲಿ ಮಾಡಿದ್ದೆ, ಇದು ಪಿಂಕ್ ಕಲರಲ್ಲಿ ಬಂದ್ಬಿಟ್ಟಿದೆ. ಬ್ಯಾಕ್ ಈ ಥರ ಬಂದಿದೆ. ಜಸ್ಟ್ 350 ಯಾಕೆ ತಗೋಬಾರ್ದು ಹೇಳಿ ಗಾಯ್ಸ್. ನಿಜವಾಗ್ಲೂ ನಾವು ವರ್ಕ್ ಹಾಕಿದ್ರು ಸಮೇತ ಸಿಗೋದಿಲ್ಲ ಈ ಥರ. ಇಷ್ಟಕ್ಕೇನೆ 1000 ರುಪೀಸ್ ಕೇಳ್ತಾರೆ. ಇದು ಹ್ಯಾಂಡ್ಸಿಗೆ ನೋಡಿ ಗೈಸ್, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ರಿವ್ಯೂಸ್ ಕೊಡಿ ಇದಕ್ಕೆ, ನೋಡೋಣ ಎಷ್ಟು ಕೊಡ್ತೀರಾ ರೇಟಿಂಗ್. ಇಟ್ಸ್ ಟೀ ಟೈಮ್. ಟೀ ಬಾಯ್ಲ್ ಆಗ್ತಾ ಇದೆ ಗೈಸ್. ಇವನೇ ನೋಡಿ ಗಾಯ್ಸ್ ನನ್ನ ಮಗ. ಈಗ ಹಾಲು ಕುಡಿತಾ ಇದ್ದ ಗಾಯ್ಸ್. ಈಗ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ಗಾಯ್ಸ್ ನೈಟ್ ಊಟಕ್ಕೆ ರೈಸ್ ಇಟ್ಟಿದ್ದೀನಿ. ಈಗ ಹಾಗೆ ಬೇಳೆನೂ ಬೇಯಿಸ್ತಾ ಇದ್ದೀನಿ. ಯಾಕೆ ಅಂದರೆ ಸೊಪ್ಪು ಸಾರು ಮಾಡೋದು. ಈಗ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಮಾಡುದ್ಯಾ, ನೀಟಾಗಿ ಮಾಡು ಅಂದೆ. ರಾಂಗ್ ಮಾಡ್ತಿದ್ಯಾ. ಇಲ್ಲಿ ನೋಡಿ, ಇಲ್ಲಿ ಗಾಯ್ಸಿಗೆ ಹಾಯ್ ಮಾಡು. ನೋಡಿ ಗೈಸ್, ಅವ್ರ ಅಕ್ಕನ ಬುಕ್ ಎಲ್ಲ ಓಪನ್ ಮಾಡಿ ಎಲ್ಲ ಓದ್ಕೊಂತಾನಂತೆ. ಇವನು ಸಮೇತ ನೋಡೋ ಇಲ್ಲಿ ನೋಡಿ ಗೈಸ್. ಮುದ್ದೆ ಕುದೀತಾ ಇದೆ, ಹಾಕ್ತಾ ಇದ್ದೀನಿ.
ಊಟ ಆಯ್ತಾ ಗಾಯ್ಸ್ ನಿಮ್ಮದು? ನಂದು ಈಗ ಜಸ್ಟ್ ಆಯಿತು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ.